ಇನ್ನು ರಾಜಭವನ ಹಾಗೂ ರಾಜ್ಯ ಸರ್ಕಾರದ ನಡುವೆ ತೀವ್ರ ಸಂಘರ್ಷ ಉಂಟಾಗಿತ್ತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಸಿದ್ಧಪಡಿಸಿದಂತಹ ಭಾಷಣವನ್ನು ಓದಿರಲಿಲ್ಲ. ಅದಾದ ನಂತರ ಇದು ತೀವ್ರ ಜಟಾಪಟಿಗೆ ಕಾರಣ ಆಗಿತ್ತು. ಆದರೆ ನಿನ್ನೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಮಾಣಿಕ್ ಷಾ ಮೈದಾನದಲ್ಲಿ ಪರೇಡ್ ನಡೀತಾ ಇರಬೇಕಾದ್ರೆ ರಾಜ್ಯ ಸರ್ಕಾರ ಯಾವ ಒಂದು ಭಾಷಣವನ್ನು ಸಿದ್ಧಪಡಿಸಿ ಕೊಟ್ಟಿತ್ತು ಅದನ್ನು ನಿನ್ನೆ ಓದ್ತಾರೋ ಇಲ್ವೋ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿತ್ತು ಥಾವರ್ಚಂದ್ ಗೆಹ್ಲೋಟ್ ಅವರು. ಇದರ ಜೊತೆಗೆ ಮಾಣಿಕ್ ಷಾ ಪರೇಡ್ನಲ್ಲಿ ಏನು ಗಣರಾಜ್ಯೋತ್ಸವ ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಸರ್ಕಾರವೇ ಕೊಟ್ಟಿರುವಂತಹ ಭಾಷಣವನ್ನು ಓದಬೇಕು ಅಂತಲೂ ಕೂಡ ಏನಿರಲಿಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿ ಕೊಟ್ಟಿದ್ದಂತಹ ಒಂದು ಭಾಷಣ ಏನಿತ್ತು ಅದನ್ನು ಓದಿದ್ದಾರೆ. ಭಾಷಣದಲ್ಲಿ ಏನಿತ್ತು ಅಂತ ನೋಡೋದಾದರೆ, ಕಾಂಗ್ರೆಸ್ ಸರ್ಕಾರದ ಸಾಧನೆಗೆ ರಾಜ್ಯಪಾಲರು ಶಹಬಾಷ್ ಹೇಳಿದ್ದಾರೆ. ನಿನ್ನೆ ಗಣರಾಜ್ಯೋತ್ಸವ ಭಾಷಣದಲ್ಲಿ ಸಾಧನೆಗಳ ಪಟ್ಟಿಯನ್ನು ಮೂಡಿಸಿದ್ದಂತಹ ಮನ್ರೇಗಾ ವಿಚಾರ ಏನಿತ್ತು, ತುಂಬ ಕುತೂಹಲ ಮೂಡಿಸಿದ್ದಂತಹ ವಿಚಾರ ಅದು ಮನ್ರೇಗಾದು. ಆ ವಿಚಾರ ಈ ಭಾಷಣದಲ್ಲಿ ಇರಲಿಲ್ಲ. ರಾಜ್ಯವನ್ನು ನವೋದ್ಯಮ ರಾಜಧಾನಿಯನ್ನಾಗಿ ರೂಪಿಸೋದಕ್ಕೆ ಜಾರಿಗೆ ತಂದಿರುವಂತಹ ನೀತಿ, ಹಿಂದುಳಿದವರಿಗೆ ಆರ್ಥಿಕ ಚೈತನ್ಯ ನೀಡೋದಕ್ಕೆ ರೂಪಿಸಿದಂತಹ ಯೋಜನೆಗಳು, ಪಂಚ ಗ್ಯಾರಂಟಿ, ಉತ್ತಮ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರಕ್ಕೆ ಶಹಬಾಷ್ಗಿರಿ ಕೊಟ್ಟಿದ್ದಾರೆ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸೋಮವಾರ ಆಯೋಜನೆ ಮಾಡಲಾಗಿದ್ದಂತಹ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಭಾಗಿಯಾಗಿದ್ದರು. ಇದೇ ವೇಳೆ ಅವರು ರಾಜ್ಯಕ್ಕೆ ಸಂದೇಶ ಕೂಡ ಕೊಟ್ಟರು. ರಾಜ್ಯ ಸರ್ಕಾರ ಸಂವಿಧಾನದ ಆಶಯದಂತೆ ಹಿಂದುಳಿದ ವರ್ಗಗಳ ಬಲವರ್ಧನೆಗಾಗಿ ಜನರಿಗೆ ಆರ್ಥಿಕ ಚೈತನ್ಯ ನೀಡುವಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಈವರೆಗೆ 1.13 ಲಕ್ಷ ಕೋಟಿ ರೂಪಾಯಿ ವಿನಿಯೋಗ ಮಾಡಿದೆ ಅಂತ ನಿನ್ನೆ ರಾಜ್ಯ ಸರ್ಕಾರವನ್ನು ಹಾಡಿ ಹೊಗಳಿದ್ದಾರೆ. ಅಂದರೆ ಭಾಷಣದಲ್ಲಿ ಏನಿತ್ತು ಅದನ್ನು ಮಾತ್ರ ಅವರು ಓದಿದ್ರು. ಇನ್ನು ಪ್ರಮುಖವಾಗಿ ನೋಡೋದಾದರೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡೋದಕ್ಕೆ ಅಂತ ಈ ಬಾರಿ ಯಾವುದೇ ಆಸ್ಪದ ಕೊಡಲಿಲ್ಲ. ಇನ್ನು CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು, ಕೇವಲ ಅಧಿವೇಶನದಲ್ಲಿ ನಾವೇನು ಭಾಷಣವನ್ನು ಸಿದ್ಧಪಡಿಸಿರ್ತೀವಿ, ಸಚಿವರು ಅನುಮೋದನೆ ಮಾಡಿದ್ದಂತಹ ವಿಚಾರಗಳು ಏನಿರುತ್ತೆ ಅದನ್ನು ಮಾತ್ರ ಥಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ಓದಬೇಕಾಗುತ್ತೆ. ಆದರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಭಾಷಣವನ್ನೇ ಓದಬೇಕು ಅಂತೇನಿಲ್ಲ, ಅವರು ಸ್ವತಂತ್ರರು ಅಂತ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು. ಜೊತೆಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಆಸ್ಪದ ಮಾಡಿಕೊಡಲಿಲ್ಲ. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆ ನಂತರ ಗಣರಾಜ್ಯೋತ್ಸವ ಭಾಷಣದತ್ತ ಎಲ್ಲರ ಗಮನ ಕೂಡ ನೆಟ್ಟಿತ್ತು. ಸರ್ಕಾರ ಕೇಂದ್ರದ ವಿರುದ್ಧ ಮತ್ತು ಮನ್ರೇಗಾ ಯೋಜನೆ ಪರವಾಗಿರುವ ಅಂಶಗಳನ್ನು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಜಂಟಿ ಅಧಿವೇಶನಗಳಲ್ಲಿ ರಾಜ್ಯಪಾಲರ ನಡೆ ಬಳಿಕ ಕೇಂದ್ರ ಸರ್ಕಾರವನ್ನು ಟೀಕಿಸುವ, ಮನ್ರೇಗಾ ಯೋಜನೆ ಪರವಾಗಿರುವಂತಹ ಯಾವುದೇ ಅಂಶಗಳು ಭಾಷಣದಲ್ಲಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಭಾಷಣವನ್ನು ಓದಿದ್ರು.